ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದ ಫ್ಯಾಮಿಲಿ ಮ್ಯಾನ್. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೋಟೆಲ್ಗೆ ಹೋಗಬೇಕು. ಇವಾಗ ತಾನೇ ಜಸ್ಟ್ ಪೂಜೆ ಆಗಿದೆ ಮನೇಲಿ ಪೂಜೆ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಹೋಟೆಲ್ ಕಡೆ ಹೋಗಬೇಕು. ನನ್ನ ತಮ್ಮ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಬಂದ. ಈಗ ನಂದು ಸೆಕೆಂಡ್ ಶಿಫ್ಟ್ ಅಂದರೆ ಕ್ಲೋಸಿಂಗ್ ಶಿಫ್ಟ್ ಇರುತ್ತೆ. ಸೊ ಒಂಚೂರು ಕಾಫಿ ಕುಡ್ಕೊಂಡು ಇವಾಗ ಹೋಟೆಲ್ಗೆ ಹೊರಡಬೇಕು. ಸಿಗ್ತೀನಿ ಹೋಟೆಲ್ನಲ್ಲಿ. ತೊಗೊಂಬರ್ತೀನಿ. ಬೇಡ ಬೇಡ ನೀನು ಬೇಡ 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 ನಾನು ಹೋಗಿ ಬರ್ತೀನಿ ತಡಿ. ಇಲ್ಲಿ ನಾನು ತೊಗೊಂಬರ್ತೀನಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಇವತ್ತು ಹೋಟೆಲ್ಗೆ ಬಂದಿದ್ದೀನಿ. ಸೊ ಯೂಶಲಿ ಸೆಕೆಂಡ್ ಶಿಫ್ಟ್ ನಂದಿರುತ್ತೆ, ಮಾರ್ನಿಂಗ್ ಶಿಫ್ಟ್ ನನ್ನ ತಮ್ಮಂದಿರುತ್ತೆ. ಸೆಕೆಂಡ್ ಶಿಫ್ಟ್ ನಂದಾಗಿರೋದ್ರಿಂದ ಇವಾಗ ತಾನೇ ಜಸ್ಟ್ ಹೋಟೆಲ್ಗೆ ಬಂದಿದ್ದೀನಿ. ನಮ್ಮಲ್ಲಿ ನಾಳೆಯಿಂದ ಪ್ರೈಸು ಹೈಕ್ ಆಗ್ತಾ ಇದೆ. ಹಾಗಾಗಿ ಎಲ್ಲ ಮೆನು ಕಾರ್ಡ್ಸ್ನ ರಿಪ್ಲೇಸ್ ಮಾಡ್ತಾಯಿದ್ವಿ. ಈ ಪ್ರೈಸ್ ಹೈಕು ನಮ್ಮ ಗ್ಯಾಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಹಾಗೆ ರೈಸ್ ಆಗಿರ್ಬೋದು ಎಲ್ಲ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಮ್ಮ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಫುಡ್ ಕಾಸ್ಟ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಚಿಕನ್ ರೇಟು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಎಲ್ಲ ಇವೆನ್ಚುಲಿ ಜಾಸ್ತಿ ಆಗ್ತಿರೋದ್ರಿಂದ ನಾವು ಪ್ರೈಸ್ ಜಾಸ್ತಿ ಮಾಡಲೇಬೇಕಾಗತ್ತೆ. ಹಾಗಾಗಿ ಪ್ರೈಸು ನಾಳೆಯಿಂದ ಪ್ರೈಸ್ ಚೇಂಜ್ ಆಗ್ತಾ ಇದೆ. 10% ಪ್ರೈಸ್ ಹೈಕ್ ಮಾಡ್ತಾ ಇದ್ದೀವಿ. ಸೊ ಇದು ಚೇಂಜಸ್ ಬಂದು ನಮ್ಮ ಗಿರಿನಗರ್ ಮತ್ತು ಆರ್.ಆರ್. ನಗರ್ ಬ್ರಾಂಚಲ್ಲಿ ಮಾತ್ರ. ಕೂಡ್ಲುಗಡೆ ಬ್ರಾಂಚಲ್ಲಿ ಆ್ಯಸ್ ಯೂಶುವಲ್ ಅದೇ ಪ್ರೈಸ್ ಇರುತ್ತೆ, ಯಾಕಂದರೆ ಅದು ಈಗ ತಾನೇ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ಅದು ಹಾಗೇ ಇರುತ್ತೆ. ಇದು ಮಾತ್ರ ಚೇಂಜ್ ಮಾಡ್ತೀವಿ. ಗಿರಿನಗರ್ದು ನಾವು ಆಲ್ಮೋಸ್ಟ್ 1 ಇಯರ್ ಚೇಂಜ್ ಮಾಡಿರಲಿಲ್ಲ. ಪ್ರತಿ ಒಂದು ವರ್ಷ 10% ಹೈಕ್ ಆಗೇ ಆಗುತ್ತೆ. ಹಾಗಾಗಿ ಮೆನುನೆಲ್ಲ ರಿಮೂವ್ ಮಾಡಿ ಹೊಸ ಮೆನುನ ಪ್ಲೇಸ್ ಮಾಡ್ತಾ ಇದ್ದೀವಿ. ರೆಸ್ಟೋರೆಂಟ್ ಇಂಡಸ್ಟ್ರಿಲಿ ಹೇಗೆ ಅಂತಂದರೆ ಫುಡ್ ಕಾಸ್ಟ್ ಏನಿದೆ, ಫುಡ್ ಕಾಸ್ಟ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಫುಡ್ ಕಾಸ್ಟ್ನ ಮೇಂಟೈನ್ ಮಾಡಿದಾಗಲೇ ನೀವು ಬಿಸ್ನೆಸ್ನ ಲಾಂಗ್ ಟರ್ಮಲ್ಲಿ ರನ್ ಮಾಡೋಕ್ಕಾಗೋದು. ನೀವೇನೇ ಆಫರ್ಸ್ಗಳು ಕೊಡ್ಬೋದು, ಯಾವುದೇ ರೀತಿ ಪ್ರಮೋಷನ್ ಮಾಡ್ಬೋದು, ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನೀವು ಫುಡ್ ಕಾಸ್ಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಫುಡ್ ಕಾಸ್ಟ್ ವರ್ಕೌಟ್ ಮಾಡಿದೆ ನೀವು ಸುಮ್ಮನೆ ಆಫರ್ಸ್ನ ಕೊಡ್ತೀನಿ. ಫುಡ್ ಕಾಸ್ಟ್ ಅಂದರೆ ಏನೇನು ಮ್ಯಾಟ್ರ್ ಆಗುತ್ತೆ, ನಿಮಗೆ ಸಂಬಳ ಕೊಡೋ ಎಂಪ್ಲಾಯೀಸು ಮ್ಯಾಟ್ರ್ ಆಗ್ತಾರೆ. ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ. ನಾವು ಲೇಬರ್ ಚಾರ್ಜಸ್ ಆಗಿರ್ಬೋದು, ಒಳಗಡೆ ನಾವು ಏನೇನು ಕನ್ಸ್ಯೂಮೇಬಲ್ಸ್ ಯೂಸ್ ಮಾಡ್ತೀವಿ, ಗ್ಯಾಸಿಂದ ಹಿಡಿದು ಆಯಿಲಿಂದ ಹಿಡಿದು ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ನಾವು ಫುಡ್ ಕಾಸ್ಟ್ನ ತೊಗೋಬೇಕಾಗುತ್ತೆ. ನಾವೇನು ಅದೆಲ್ಲ ಯೋಚನೆ ಮಾಡ್ದಂಗೆ ಸುಮ್ಮನೆ ಬ್ಲೈಂಡಾಗಿ ಯಾರೋ ಆಫರ್ಸ್ ಕೊಡೋಲ್ಲ. ನಮಗೆ ಬೇಕು ಅಂದರೆ ಫುಡ್ ಕಾಸ್ಟ್ನ ನೋಡಲೇಬೇಕು. मगा ये थोड़ा विनीगर है ना राज, थोड़ा विनीगर से वाइप करके पूरा निकल जाएगा यार. ये ऑयली है ना, ये पूरा निकल जाएगा. थोड़ा मगा विनीगर ಹಾಕೊಂಡು ಸ್ವಲ್ಪ ವೈಪ್ ಮಾಡ್ರಿ. ಬಟ್ಟೆಲ್ಲಿ ಹಾಕೊಂಡು ವೈಪ್ ಮಾಡಿದ್ರೆ ಪೂರಾ ನಿಕಲ್ ಜಾಯೇಗಾ. ಇದಲ್ಲ. ಸೊ ಇದು ನಮ್ಮ ಹೊಸ ಮೆನು ಕಾರ್ಡ್ಸು. ಇದನ್ನು ರಿಪ್ಲೇಸ್ ಮಾಡ್ತೀವಿ. ಇನ್ನು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಕಿಚನ್ ಬ್ಯುಸಿ ಆಗುತ್ತೆ, ಎಲ್ಲವನ್ನೂ ತೋರಿಸ್ತೀನಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ನಮ್ಗೇನು ಬೇಕಾಗುತ್ತೆ ಅಂತಂದರೆ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಒಂದು ಥಮ್ಸ್ ಅಪ್ನ ಕಾಮೆಂಟಲ್ಲಿ ಹಾಕಿದ್ರೆ ನಮಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಫೀಲ್ ಆಗುತ್ತೆ, ಮೋಟಿವೇಶನ್ ಫೀಲ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಸೊ ಒಂದು ಥಮ್ಸ್ ಅಪ್ನ ಕಮೆಂಟಲ್ಲಿ ಬಿಡಿ, ನಾನು ನೋಡ್ತಾ ಇರ್ತೀನಿ ಕಾಮೆಂಟ್ ಸೆಕ್ಷನ್ನ. ಸೊ ಆಲ್ಮೋಸ್ಟ್ ಒಂದೇ ದಿನಕ್ಕೆ 50 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಲ್ಲ ನಮ್ಮ ಫ್ಯಾಮಿಲಿಯವರೇ ಆಗಿರ್ತಾರೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟೈಮ್ ಮಾಡ್ಕೊಂಡು ಮಾಡಬೇಕಾಗುತ್ತೆ, ಯಾಕಂದರೆ ನಂದು ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಬೆಳಗ್ಗೆ IT ಕೆಲಸಕ್ಕೆ ಹೋಗ್ತೀನಿ, ಹಾಗೆ ಬೆಳಗ್ಗೆ IT ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ. ಹಾಗೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಬ್ಲಾಗ್ಸು ಮಾಡಬೇಕು, ಹೋಟೆಲ್ ಕಡೆ ನನ್ನ ಮೇನ್ ಕಾನ್ಸಂಟ್ರೇಷನ್ ಇರೋದು. ಸೊ ಅದೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಕಂಟೆಂಟ್. ಹೀಗೆ ಫಾಲೋ ಮಾಡ್ಕೋತಾರೆ. ಏನೇನು ಬೆಸ್ಟ್ ಕ್ಯಾಪ್ಚರ್ ಕಾಣಿಸುತ್ತೆ ನನಗೇನು ತೋರಿಸ್ಬೇಕು, ಒಳ್ಳೆ ಬೆಸ್ಟ್ ಥಿಂಗ್ ಇದು ಅಂತ ಅನ್ಸುತ್ತೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಮ್ಮ ಹೋಟ್ಲಲ್ಲಿ ಇರೋನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡೋಣ ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ನೋಡಿ ಕೇಳೋಣ. ಹೇಳ ಪ್ರಜ್ವಲ್. ನಾನು 4 ವರ್ಷ ಆಯಿತು ಬಂದೆ ನಾನು. ಅಂದರೆ ಮುಂಚೆಯಿಂದನೂ ಇಲ್ಲೇ ಇದೆಯಾ? ಮುಂಚೆಯಿಂದನೂ ಇಲ್ಲೇ ಇದ್ದೀನಿ. 4 ವರ್ಷದಿಂದ ಇಲ್ಲೇ ಇದ್ದೀನಿ. ಹೇಳ ಮಹೇಶ್, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳ. ಇವಾಗ ಒಂದು ಸ್ವಲ್ಪ ದಿನ ಆಯಿತು ನಾವು ಬಂದು ಅಷ್ಟೇ, ಇನ್ನೂ ಕೆಲಸ ಕಳಿತಾವೆ. ಯಾವ ಊರಿನಿಂದ? ನನ್ನ ನಂಜನಗೂಡು. ಎಷ್ಟು ದಿನ ಆಯ್ತು ಬಂದು? 1 ಮಂತ್ ಆಯ್ತು. 1 ಮಂತ್, ಒಂದು 15 ದಿವಸ ಆಯ್ತು. 15 ದಿನ ಆಯ್ತು. समित लवर बॉय बोले यार कितने साल से काम कर रहे हैं? साल नहीं सर, महीना. कितना महीने? 4 महीने से. किधर से हो? सर वेस्ट बंगाल से. कौन है दौड़ रहा है? राज बोला राज सर नहीं होगा. बोल कितने साल से काम कर रहा है यार? बोले सर मेरा 2 इयर्स हो गया. 2 इयर्स हो गया. वेस्ट बंगाल का लड़का है, बहुत ईमानदारी से काम कर रहा है. आजा यार बोला.
सर मैं यहाँ आया 2 इयर्स हो गया, मैं वेस्ट बंगाल से आया हूँ, मेरा घर वेस्ट बंगाल पे है। अभी लड़की देख रहा है नहीं सर अभी ऐसा कुछ नहीं है, अभी थोड़ा सा बाकी है। ಹುಡುಗನ ಹತ್ರ 2 ವರ್ಷ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ನಿಷ್ಠೆಯಿಂದ ಅವ್ರ ಕೆಲಸನ ಅವರು ಹೇಳಿಸ್ಕೊಳ್ದಿರೋ ಹಂಗೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ರೀತಿಯ ಪ್ರಾಬ್ಲಮ್ ಕೊಡೋದಿಲ್ಲ. ಆ ಥರ ನಾವು ನಮ್ಮ ಎಂಪ್ಲಾಯೀಸ್ನ ಹಿಡ್ಕೊಂಡ್ರೇ ನಾವು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕಾಗೋದು, ಹಾಗೆ ಮುಂದುವರಿಯೋಕ್ಕಾಗೋದು. ಹೀಗೆ ಹೆಚ್ಚಿನ ವಿಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಹೋಟೆಲ್ ಬಗ್ಗೆ ಆಗಿರ್ಬೋದು. ಹಾಗೆ ಇನ್ನು ಬೇರೆ ಬೇರೆ ಕಂಟೆಂಟ್ನ ಟ್ರೈ ಮಾಡ್ತಾ ಇದ್ದೀವಿ ಕ್ರಿಯೇಟ್ ಮಾಡೋಕ್ಕೆ. ಅಂದರೆ ಯೋಚನೆ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಯಾಕೆ ಬಂದಿರಲಿಲ್ಲ ಒಂದು ವಾರ? ಅದೇ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಿಂದ ಬಂದಿರಲಿಲ್ಲ. ಇನ್ಮೇಲಿಂದ ಫುಲ್ಲು ಚಾಲೆಂಜ್ ಮೇಲೆ ಚಾಲೆಂಜಸ್ಸು, ಒಳ್ಳೆ ಕಾನ್ಸೆಪ್ಟ್ಸು, ಕಾಂಟೆಂಟ್ಸು ಎಲ್ಲ ತೊಗೊಂಬರ್ಬೇಕು. ಸೊ ನೆಕ್ಸ್ಟು ನಮ್ಮ ಎಂಪ್ಲಾಯೀಸ್ನೆಲ್ಲ ಹಿಡ್ಕೊಂಡು ಒಂದು ಜೋಲೋ ಚಿಪ್ ಚಾಲೆಂಜ್ ಮಾಡೋಣ. ಆಮೇಲೆ ಬಕೆಟ್ ಬಿರಿಯಾನಿ ಚಾಲೆಂಜ್ ಮಾಡೋಣ. ಆಮೇಲೆ ಹಂಗೆ ಏನೇನು ಡಿಫ್ರೆಂಟ್ ವೆರೈಟಿ ಹೋಟೆಲ್ ರಿಲೇಟೆಡ್ ಏನೇನು ಮಾಡ್ಬೋದೋ ಆ ಥರದ್ದು ಎಲ್ಲ ಥರ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡೋಣ. ಕಾಮಿಡೀಸ್ ಕ್ರಿಯೇಟ್ ಮಾಡೋಣ, ಕಾಮಿಡಿ ಕಾಂಟೆಂಟು ಎಲ್ಲ ಥರ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ. ಆದಷ್ಟು ಬೇಗ ಬರ್ತೀವಿ. ಆದಷ್ಟು ಬೇಗ ಹೊಸ ಹೊಸ ಕಾಂಟೆಂಟ್ ಜೊತೆಗೆ ಬರ್ತೀವಿ. ವಿಡಿಯೋ ಮಾಡಲೇಬೇಕು. ಹಂಗಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀನು ಹೇಳ್ತಾ ಇರೋ ಇಂತಿಂಥದ್ದು ಅಂತ ರೆಫರೆನ್ಸ್, ಅಂದರೆ ಎಲ್ಲರೂ ನೋಡಿದ್ದು ಇನ್ಸ್ಪೈರ್ ಆಗಿದ್ದನ್ನು ನೋಡ್ತಾ ಇರೋ ಅದನ್ನು ನನಗೆ ಕಳಿಸು. ಮಾಡೋ ಅಂಥದ್ದಾದರೆ ಎಲ್ಲನೂ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡೋಣ. ಇದು ನಾವು ಬಿಸ್ನೆಸ್ ಟೈಮಲ್ಲಿ ಮಾಡಲ್ಲ. ಬಿಸ್ನೆಸ್ ಅಂದರೆ ಖಾಲಿ ಇದ್ದಾಗ, ಅಂದರೆ ನಾನ್ ಪೀಕ್ ಅವರ್ಸಲ್ಲಿ ಇಂಥದ್ದೆಲ್ಲ ಮಾಡೋಣ. ಪೀಕ್ ಅವರ್ಸಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ಇಲ್ಲಾಂದರೆ ಹೋಟ್ಲು ಮುಚ್ಚಬೇಕಾಗತ್ತೆ. ಸೊ ಹಂಗಾಗಿ ನಾನ್ ಪೀಕ್ ಅವರ್ಸಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇದ್ದಾಗ ಎಂಪ್ಲಾಯೀಸ್ಗೂ ಒಂಥರ ಎನರ್ಜೆಟಿಕ್ ಆಗಿರ್ತಾರೆ. ಅವ್ರಿಗೂ ಒಂದು ಏನೋ ಒಂದು ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೆಂಟ್ರಲ್ ಏನಾದರೂ ಒಂದು ಈ ಥರದ್ದು ಮಾಡ್ತಾ ಇರಬೇಕು. ಇವತ್ತು ಮಂಗಳವಾರ ಆಷಾಢ ಅಮಾವಾಸ್ಯೆ. ಇವತ್ತು ಪೂಜೆ ಮಾಡಿಕೊಂಡು ಹೋಟೆಲ್ನ ಕ್ಲೋಸ್ ಮಾಡಬೇಕು. ಇದು ನಮ್ಮ ಎಲ್ಲ ಬ್ರಾಂಚ್ಗಳಲ್ಲೂ ನಾವು ಪ್ರತಿ ಅಮಾವಾಸ್ಯೆಗೆ ಕುಂಬಳಕಾಯಿನ ಹೊಡಿತೀವಿ. ದೃಶ್ಯ ತೆಗೋಣ. ಸೊ ಹೀಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋ ನೋಡೋರು ಕಾಮೆಂಟ್ ಸೆಕ್ಷನಲ್ಲಿ ಥಮ್ಸ್ ಅಪ್ನ ಮೆನ್ಷನ್ ಮಾಡಿ, ಆಗ ನಂಗೆ ಗೊತ್ತಾಗುತ್ತೆ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಕೊಡು. 1 ಆಯಿತು, ಆಮೇಲೆ 5 times 2, ಆಮೇಲೆ 3, ಆಮೇಲೆ ಇನ್ನು 2 times ಕೊಡಬೇಕು. 2 times ಪಪ್ಪಿ 4, ಇನ್ನೊಂದ್ಸತಿ 5.